ಆ್ಯಕ್ಚುಲಿ ನೋಡ್ರಿಪ್ಪ, ಬೆಳಿಗ್ಗಿಂದ ಇದನ್ನು ಬೋರ್ ಹೊಡ್ಯ ಅಂತಾರೆ. ಇಲ್ಲಿ ನಮ್ಗೆ ಸೌಂಡ್ ಕೇಳಿ ಕೇಳಿ ಸಾಕಾಗ್ಬಿಟ್ಟತಿ. ಯಾಕಂದ್ರೆ ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗೈತೆ ಅಂತ ಹೇಳಿದ್ನಲ್ರಿ ನಾನು ಹೋದ ವಿಡಿಯೋದಾಗ. ಸೊ ಇಲ್ಲವ್ರು ಬೋರ ಹೊಡ್ಸಾತಾರ. ಈ ಮಳೆ ನೋಡ್ರಿ ಇಷ್ಟೊತ್ತನ ಬರಾಕತ್ತಿದ್ದಿಲ್ಲ, ಒಟ್ಟೊಟ್ಟು ಮಳೆ ಇರಲಿಲ್ಲ. ಬಟ್ ಇವಾಗ ನಾವು ಹೊರಗೆ ಹೋಗ್ಬೇಕಂತಂದು ಹೇಳಿ ರೆಡಿ ಆಗೀವಿ. ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಅದಕ್ಕೂ ನಾವು ಹೊರಗೆ ಹೋಗೋದು ಇಷ್ಟ ಆಗ್ಬಲ್ದನ ಅಂತ ಅನ್ಸಾತೈತಿ. ಹಲೋ ಶರೀರಿ, ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನೋಡ್ರಿ ಇಷ್ಟೊತ್ತನ ನಾವು ಹೊರಗೆ ಹೋಗಿ ರೆಡಿ ಆಗಿರಲಿಲ್ಲ. ಅವಾಗ ಮಳೆ ಇರಲಿಲ್ಲ, ಬಿಸಿಲು ಬಿದ್ದಿತ್ತು. ಇವಾಗ ಎಲ್ಲ ರೆಡಿಯಾಗಿ ಹೋಗಾಕಂತ ನಿಂತೇವಿ, ಮಳೆ ಬರತೈತೆ ನೋಡ್ರಿ. ಆ ಹೇಟ್ ರೈನ್ ನಾವು ಸಣ್ಣ ಆಕೈತಿ ಅನ್ಕೊಂಡ್ರೆ ಮತ್ತದು ಜೋರಾಗಕತ್ತೈತ್ರಿಪ್ಪ. ಇದು ಮಳೆ ನಿಲ್ಬೇಕ್ರಿ. ಇದಂತರೂ ಬೋರ್ ಎಷ್ಟೊತ್ತಿಗೆ ಆಕತಿ ಏನು ಈ ಸೌಂಡ್ ಕೇಳಿ ಕೇಳಿ ತೆಲ್ಲುವ ಬರ ಅಂತತಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕಂತೂ ಬೆಂಗಳೂರು ವೆದರ್ ಫುಲ್ ಕೂಲ್ ಐತಿ. ಯಾಕಂತಂದ್ರೆ ಜಸ್ಟ್ ನಾವು ಮಳೆ ಬಂದೈತಿ. ಸೊ ಹಿಂಗಾಗಿ ಎಲ್ಲ ಕೂಲ್ ಕ್ಲೈಮೇಟ್. ಇಲ್ಲೇ ನೋಡ್ರಿಪ್ಪ ರೋಡ್ ಹೆಂಗಾಗೈತಿ, ಕುಸ್ತ ಬಿದ್ದತಿಲ್ಲ ಬಿಟ್ರೆ ಹೆಂಗೆ. ಬಂದ್ಬಿಟ್ಟು ITPL ಮೇನ್ ರೋಡ್ ರೀ. ಸೊ ಇಲ್ಲೇ ಜಾಸ್ತಿ ಕಂಪ್ನೀಸ್ ಎಲ್ಲ ಇಲ್ಲೇ ಅದಾವ. ಇವಕ್ಕೆ ಟೆಕ್ ಪಾರ್ಕ್ ಅಂತಾರ ನೋಡ್ರಿಪ್ಪ. In 100 meters, turn left to stay on ITPL main road. Turn left to stay on ITPL. ಯಾವ್ದು ಎಷ್ಟಾಗೈತಿ, ಏನು ಮಳೆ ಬರ್ತೈತೆ ಏನು. ಮೊದಲು ಕೂಲ್ ಕ್ಲೈಮೇಟ್ ಐತಿ. ಮಳೆ ಗಿಳಿ ಬಂದ್ರೆ ಮುಗಿತ ನಮ್ಗತಿ. ನಾವು ಹೋಗೋಣ ಅಂತಂದೇಳಿ ಹೊಟ್ಟೆ ಸುಮ್ಮನೆ. ಯಾಕಂತಂದ್ರೆ ಈಗ ಮನ್ಯಾಗ ಕುಂತು ಮೈಂಡ್ ಒಂಥರ ಆಗ್ಬಿಟ್ಟಿರ್ತೈತಿ. ಸೊ ಮೈಂಡ್ ರಿಫ್ರೆಶ್ ಆಗಲಿ ಅನ್ನೋದು ಕಷ್ಟ ಹೋಗೋದು. ಸೊ ಹೋಗ್ಬೇಕಂತಂದು ಹೇಳಿ ಬಂದೇವಿ. ನೋಡಂಬರ್ರಿ ಏನಕ್ಕಿದೆ. ಇದು ನೋಡ್ರಿ ಕಾಫಿ ಶಾಪ್ ಎಷ್ಟು ರಶ್ ಐತಿ. ಇದೇನೋ ಪರಾಟ ಮಾಡೋದ ನೋಡ್ರಿ, ಹೆಂಗೆ ಮಾಡತ್ತಾರ. ನೋಡ್ರಿ ಬರೀ ಕ್ರೇವಿಂಗ್ಸ್. ಏನು ತಗೊಂಡ್ರಿ ಈಗ? ಹಾಂ, ಈ ಬೆಂಗಳೂರಾಗ ಚಾಗಿಂತ ಕಾಫಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಂಡ್ ನಾವು ಬಂದಿರೋ ಶಾಪ್ ನಿಮ್ಗೆ ತೋರಿಸೀನಿ ಎಷ್ಟು ರಶ್ ಇತ್ತು ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಕಾಫಿ. ಸೊ ನೋಡ್ರಿ ಇಲ್ಲಿ ಹೆಂಗೆ ಪ್ರಿಪೇರ್ ಮಾಡತ್ತಾರ ಅನ್ನೋದು ಒಂದು ವಿಡಿಯೋ ಕ್ಲಿಪ್ ಮಾಡೀನಿ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಮಸ್ತ್ ಮಾಡತ್ತಿದ್ರಿ ಅವರು. ಆ ಟೆಕ್ನಿಕ್ಸ್ ನಮಗೆ ಬರೋಂಗಿಲ್ಲ ಮಾಡೋಕೆ. ಸೊ ಹಿಂಗಾಗಿ ಮಾಡೋಣ ಅಂತಂದು ಹೇಳಿ ವಿಡಿಯೋ ಮಾಡೀನಿ. ನೋಡ್ರಿ ನೀವು ಒಂದ್ಸತಿ. Find the real me. So let's go. Seize the feeling. 'Cause you know it's time for the meaning. Now we show we're coming to win it. ಐ ಥಿಂಕ್ ಇಲ್ಲಿ ಜಾಮ್ ಆಗೈತೆ ಅನ್ಕೋತೇನೆ ನಾನು. ಯಾಕಂತಂದ್ರೆ ಮೊದಲು ಇವತ್ತು ಇದು ಅಲ್ರಿ, ಇನ್ನೂ ಏನು ಕನ್ಸ್ಟ್ರಕ್ಷನ್ ಮಾಡಕತ್ತಾರ. ನಾನು ನೋಡ್ದಾಗಿಂದ ಹಂಗೆ ಐತ್ರಿ ಅದು. ಏನು ಮುಂದೆ ಆಗವಲ್ದು.
ಆ್ಯಕ್ಚುಲಿ ಇವು ಬಂದುಬಿಟ್ಟು ಮೆಟ್ರೋ ಫಿಲ್ಲರ್ಸ್ ರೀ. ಬಟ್ ನನಗೆ ಹೆಂಗೆ ಫೀಲ್ ಆಗಕತ್ತಿತ್ತು ಅಂತಂದ್ರೆ ಈಗ ಯಾವ್ದಾರ ಡ್ಯಾಮ್ ನೋಡೋಕೆ ಹೋಗಿರ್ತೀವಿ ನೋಡ್ರಿ, ಅಲ್ಲಿ ಅಣೆಕಟ್ಟು ಅಂತಂದು ಹೇಳಿ ಮಾಡಿರ್ತಾರೆ ನೋಡಿ, ನೀರು ಹೊರಗೆ ಬರೋಕೆ ಅಂತಂದು ಹೇಳಿ ಆ ಥರ ಕಾಣಿಸ್ತಿತ್ತು. ಸೊ ವಿಡಿಯೋ ಮಾಡ್ಕೊ. ಇಲ್ಲಿ ನೋಡ್ರಿಪ್ಪ ಎಷ್ಟು ರೋಡ್ ಕನ್ಫ್ಯೂಷನ್ ಐತಿ. ಇಲ್ಲಿ ಎರಡು ಅದಾವು, ಯಾವ ರೋಡಿಂದ ಬಂದ್ರೆ ಏನು ಸಿಗುತ್ತಂತ ಗೊತ್ತಾಗ್ತೈತಿ. ಈ ಮಾಲ್ ನೋಡಿದ್ರಿ ಏನೋ ಒಂಥರ ಖುಷಿ ಅನ್ಸತ್ರಿ. ನೋಡ್ರಿ ಹೆಂಗೆ ಐತಿ, ಅರಮನೆ ಇದ್ದಂಗೆ ಐತಿ. ಬಟ್ ಇದೇನೋ ಮಾಲ್ ಅಂತ. ನಾ ಫಸ್ಟ್ ಟೈಮ್ ಇದನ್ನು ನೋಡಿದಾಗ ಇಲ್ಲ ಇಲ್ಲೇನೋ ಒಂದು ಅರಮನೆ ಐತಿ ಬರ್ರಿ ಅಂತ ಅನ್ನಕತ್ತಿದ್ದೆ ನಮ್ಮ ಮನೆಯವ್ರ ಹತ್ರ. ಆಮೇಲೆ ಇಲ್ಲ ಬಾ ಅದು ಮಾಲ್ ಅಂತಂದ. ಅಂದ್ರೆ ಡಿಫ್ರೆಂಟ್ ಐತಿ ನೋಡ್ರಿ. ಇದು ಮಕ್ಕಳು ಬಸ್ ಐತಿ. ಮತ್ತು ಮಳೆ ಸ್ಟಾರ್ಟ್ ಆತ್ರಿಪ್ಪ ಸಣ್ಣಗೆ. ಸೊ ಎದಕ್ಕೆ ರಿಸ್ಕ್ ತೊಗೊಳೋದು ಅಂತಂದು ಹೇಳಿ ಇಲ್ಲೇ ಒಂದು ಗಿಡದ ಕೆಳಗೆ ನಿಂತ್ಕೊಂಡೆ ನೋಡ್ರಿ. ಈ ಮಳೆ ನೋಡ್ರಿ ಎಷ್ಟು ಆಟ ಆಡತೈತಿ. ರೋಡ್ ಇದ್ರ ಬರ್ತೈತಿ, ಸೈಡಿನ ಇದ್ರ ಹೋಗ್ತೈತಿ. ಮಳಿದು ಏನು ತಿಳಿಯವಲ್ದಾಗೈತಿ. ಇಲ್ಲಿ ನೋಡ್ರಿ ರೈಲ್ವೆ ಟ್ರ್ಯಾಕ್ ಐತಿ. ಈ ಗಾಡಿ ಬಂದ ಇಷ್ಟು ಟ್ರಾಫಿಕ್ ಆಗತೈತಿ. ಇಲ್ಲಿ ಏನರ ಟ್ರೈನ್ ಅಡ್ಡಾಡಿದ್ರೆ ಮುಗಿತಿತ್ತು ರೋಡ್. ಈ ಗಾಡಿಯವ್ರು ನೋಡ್ರಿ ಎಷ್ಟು ಚಂದ ತಾವು ಯಾರ್ಯಾರು ದುಡ್ಡು ಕೊಡ್ಬೇಕಂತಂದು ಹೇಳಿ ಬರೆದು ಹಾಕ್ಯಾರಿಲ್ಲೇ. RDO ಟೋಲು ಆ್ಯಕ್ಚುಲಿ ನಾವಿವತ್ತು ಬಂದಿರೋದು ಕಮರ್ಷಿಯಲ್ ಸ್ಟ್ರೀಟಿಗೆ ನೋಡ್ರಿ. ಇಲ್ಲಿ ನೋಡ್ರಿ 2 ವೀಲರ್ ಪಾರ್ಕಿಂಗಿಗೆ 2 ಅವರ್ಸಿಗೆ 40 ರೂಪೀಸ್ ಅಂತ. ಆಮೇಲೆ ಅದಕ್ಕಿಂತ ಜಾಸ್ತಿ ಆದ್ರೆ 100 ರೂಪೀಸ್ ಅಂತ. ಅಲ್ಲ ಬರೀ ಪಾರ್ಕಿಂಗಿಗೆ ಆರಾಮ್ ರೊಕ್ಕ ಮಾಡ್ಬೋದು ಬಿಡ್ರಿಪ್ಪ. ಇಲ್ಲಿ ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟಿಸಿ ಸುಮ್ಮ ಪಾರ್ಕಿಂಗ್ ಮಾಡೋಕೆ ಜಾಗ ಇಟ್ಬಿಟ್ರೆ ಮಸ್ತ್ ಅರ್ನ್ ಮಾಡ್ಬೋದು. ನೋಡ್ರಿ ಟೆಂಪಲ್ ಎಷ್ಟು ಮಸ್ತ್ ಐತಿ ಯಪ್ಪ. ಒಂದೊಂದು ಟೆಂಪಲ್ಲು ಒಂದೊಂದು ಥರ ಅದಾವಿಲ್ಲೇ ವೈಬ್ಸು. ಮಸ್ತ್ ಐತಿ ನೋಡ್ರಿ. ಆ್ಯಕ್ಚುಲಿ ಇದು ಫ್ರಂಟ್ ಯಾವ್ದಿತ್ತು, ಆದಿ ಶಿವಾಜಿನಗರ್. ಆ್ಯಕ್ಚುಲಿ ಇಲ್ಲೇ ವೈಟ್ಫೀಲ್ಡ್ ಅಷ್ಟು ಏನು ಕಾಸ್ಟ್ಲಿ ಇರಲಿಲ್ಲ ರೀ. ಸೊ ಹಿಂಗಾಗಿ ವ್ಯಾಪಾರ ಮಾಡೋಣ ಅಂತಂದು ಹೋಗಿದ್ದೆ. ನಂಗೆ ಬೇಕಾಗಿದ್ದ ಕಲರ್ ಬಳಿ ಸಿಗಲಿಲ್ಲ ಅಲ್ಲೇ. ಸೊ ನೆಕ್ಸ್ಟ್ ಅಂಗಡಿಗೆ ಹೋಗ್ತೀನಿ ನೋಡ್ರಿ. ಇಲ್ಲೇ ನೋಡ್ರಿ ಎಷ್ಟು ಮಸ್ತ್ ಜ್ಯುವೆಲರಿ ಸೆಟ್ಸ್ ಅದಾವ ಅಂತಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗತೈತಿ ನಿಮಗೆ. ಸ್ಟಾರ್ಟಿಂಗ್ 1000ಇಂದ ಸ್ಟಾರ್ಟ್ ಆಗುತ್ತಂತ. ಯಾವ ತೊಗೊಳ್ಳಿ ಯಾವ ಬಿಡಲಿ ಅನ್ನೋ ಲೆವೆಲಿಗೆ ಇದ್ದವು. ನಮ್ಮ ಹುಡುಗಿಯರಿಗೆ ಗೊತ್ತಲ್ರಿ, ಅಷ್ಟಿದ್ರೂ ಮತ್ತೆ ಬೇಕನ್ಸುತ್ತೆ. ಆದರೂ ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಬಂದೆ ರೀ ನಾನು. ಹಂಗೆ ಸ್ವಲ್ಪ ಅಡ್ಡಾಡಿದ್ವಿ. ಆಮೇಲೆ ಏನೋ ಟೀ ಕುಡಿಬೇಕು ಅಂತ. ಸೊ ಟೀ ತೊಗೊಂಡ್ರು ನೋಡ್ರಿ ಅವರು. ಆ್ಯಕ್ಚುಲಿ ಮಳೆ ಬರೋ ಹತ್ತೈತ್ರಿ. ಆದರೂ ನಾವು ಮತ್ತು ಅಲ್ಲಿಂದ ಎಲ್ಲಿ ತನಕ ಬಂದೀವಲ್ಲ ಅದ್ರಾಗ ಅಡ್ಡಾಡ ಅಂತೀವಿ. ಅಂಥ ಪರಿ ಏನು ಜೋರಿಲ್ಲ, ಬಟ್ ಒಂದು ಮೀಡಿಯಮ್ ಬರ ಅಂತತಿ ನೋಡ್ರಿ. ಇಲ್ಲಿ ರಶ್ ಐತಿ, ನಮ್ಮ ಸಿಬಿಟ್ ಇದ್ದಂಗೆ ಐತಿ. ಇಲ್ಲಿ ಯಾವುದೋ ಒಂದು ವೆಸ್ಟರ್ನ್ ಎಕ್ಸ್ಪೋರ್ಟ್ ಅಂತ ಐತ್ರಿ, ಅಲ್ಲಿ ಹೋಗೋಣ ಅನ್ನೋ ಥರ. ಸೊ ನೋಡಂಬರ್ರಿ. ಇವ್ರು ನೋಡ್ರಿಪ್ಪ ಇಲ್ಲೇ ಹಣ್ಣು ತೊಗೊಳೋ ಅಂತ ಇಷ್ಟ ಆಯ್ತು ಒಂದೇವರಿಗೆ. ಸೊ ಹಣ್ಣು ತೊಗೊಳಕತ್ತಿದ್ರೆ ನಾನು ಎಲ್ಲ ಫುಲ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ನೋಡಿದ್ದೆ ರೀ, ಇಲ್ಲೇ ನೋಡಿದ್ದೆ. ನೋಡಿ ನಮ್ಮ ಮುಂದೆ ಹೊಂಟಿದ್ದೆ. ನಮ್ಮ ಮನೆಯವ್ರಿಗೆ ಗೊತ್ತಾತಿಕಿಗೆ ಆಸೆ ಐತಿ ಅಂತಂದೇಳಿ, ಅದಕ್ಕೆ ಅವ್ರ ತಗೋ ಅಂತಂದೇಳಿ ತಗೊಂಬಂದು ಕೊಡತ್ತಾರ ನೋಡ್ರಿ. ನಂಗೆ ಹೆಂಗೈತ್ರಿ, ಮಸ್ತ್ ಐತೆ. ಬಟ್ ಮೊನ್ನೆ ಹುಬ್ಳ್ಯಾಗ ತಿಂದ್ವಲ್ಲ, ಅದು ಅಷ್ಟು ಟೇಸ್ಟ್ ಇರಲಿಲ್ಲ. ಬೆಂದಿದ್ದೇ ಇಲ್ಲ ಅದು. ಹೆಂಗೈತಿ? ಮೊನ್ನೆ ಹುಬ್ಳ್ಯಾಗ ತಿಂದ್ವಲ್ಲ ಅದಕ್ಕಿಂತ ಕ್ರಿಸ್ಪಿ ಐತಿ. ಅದು ಇನ್ನೂ ಅದು ಹಸಿ ಹಂಗೆ ಅದನ್ನ ಚಲೋ ಐತಿ ಅಂತ ತಿಂದೆ ಅಲ್ಲಿ ನಾವು. ಮತ್ತೆ ಬೈಟಿರೋದು ನೀವು ಅದಕ್ಕೆ.
Find the real. ಆಗಲ್ಲೇ ನಾವು ಆ ಕಡೆ ಇದ್ವಲ್ಲ ಅದು ಒಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು. ಇದಂತೂ ಫುಲ್ ಬ್ರ್ಯಾಂಡ್ ಎಲ್ಲ ನಿಮ್ಗೆ ಇಲ್ಲಿ ನೋಡಾಕತ್ತಿದ್ರಾಗ ಕಾಣಾಕತ್ತೈತಿ. ಹೆಂಗೈತಿ ಅಂತಂದ್ರೆ ಒಂಥರ ಬ್ರ್ಯಾಂಡೆಡ್, ಅಷ್ಟು ಬ್ರ್ಯಾಂಡೆಡ್ ಅದಾವ ಇಲ್ಲಿ ಎಲ್ಲ. ಆ ಕಡೆ ಹಂಗಿರಲಿಲ್ಲ ರೀ, ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು ಫುಲ್, ಲೈಕ್ ಅವ್ರ ಹುಬ್ಳಿ ಸಿಬಿಟಿ ಇದ್ದಂಗೆ. ಈ ಕಾರ್ದು ಎದಕ್ಕೆ ಇಷ್ಟೇ ಜಾಮ್ ಆಗತ್ತೆ ಗೊತ್ತಿಲ್ಲರಿಪ್ಪ, ನಿಂತಾವಿಲ್ಲ ನೋಡಿ ಮುಂದೆ. ಆಮೇಲೆ ಇದು ಅವಾಗಲೇ ನೋಡಿದಲ್ರಿ, ಅದ ಹೊಲ್ರಿ ಇದು. ಹೋಗೋಣಂದ್ರೆ ಹೋಗಂಬರ್ರಿ. ಆ್ಯಕ್ಚುಲಿ ಈ ಸೈಡ್ ನಾವು ತಗೊಳ್ಳೋದು ಏನಿಲ್ಲ, ಈ ಕಡೆನೇ ಜಾಸ್ತಿ ರಶ್ ಇರೋದು. ಅಂದ್ರೆ ಅದು ಸ್ಟ್ರೀಟ್ ಶಾಪಿಂಗ್ ಅಲ್ರಿ, ಇದು ಮೇ ಬಿ ಫುಡ್ಡು. ಇದೆ ನೋಡ್ರಿ ಹೆಂಗೈತಿ, ದೇವಸ್ಥಾನ ಇದ್ದಂಗೆ ಐತಿ. ಶ್ರೀ ಕೃಷ್ಣಯ್ಯ ಚಟ್ಟಿ ಆ್ಯಂಡ್ ಸನ್ಸ್. ಇವಾಗ ಆಲ್ರೆಡಿ ನನಗೇನು ಬೇಕು ಅದೆಲ್ಲ ನಾನು ಪರ್ಚೇಸ್ ಮಾಡೀನಿ ರೀ. ಆದರೂ ನನ್ನ ಕಣ್ಣು ಬರೀ ಅಂಗಡಿ ಮೇಲೆ ಹೊಂಟವು. ಅದಲ್ರಿ, ನಿಮ್ಮ ಕಡೆ ಎಷ್ಟಿದ್ರೂ ಮತ್ತೆ ಆ ಥರ ಅಂಗಡಿ ನೋಡಿದಾಗ ಬೇಕಂತನೇ ಫೀಲ್ ಆಗುತ್ತೆ. ಏನೇನು ನಂಗೆ ನೀಡಿತ್ತಲ್ಲ ಅದನ್ನೆಲ್ಲ ತೊಗೊಂಡೇನಿ ನಾನು. ಇಲ್ಲಿ ತೊಗೊಳಕ್ಕೆ ಏನೇನು ಬೇಕಂತ ಬಂದಿದ್ದಲ್ಲ ಅವನ್ನೆಲ್ಲ ತೊಗೊಂಡೇನಿ. ಆದರೂ ನನ್ನ ಕಣ್ಣು ಮಾತ್ರ ಅಂಗಡಿ ಮೇಲೆ ಬಿದ್ದವ್ರಿ. ಆ ಕಡೆ ಈ ಕಡೆ ನೋಡೋದು ತಪ್ಪಲ್ದು ನಂದು. ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಅದು. ಸೊ ಹಿಂಗಾಗಿ ಎಲ್ಲ ನೋಡ್ಕೊಂತ ಹೊಂಟೀನಿ. ಹೆಂಗೆ ಅನ್ನಿಸ್ತಾ ನಿಮ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಶಾಪ್? ಸಾರಿ, ಸ್ಟ್ರೀಟ್ ಶಾಪ್ ಅಲ್ಲ, ಸ್ಟ್ರೀಟ್ ಶಾಪಿಂಗ್ ಹೆಂಗೆ ಅನ್ನಿಸ್ತಾ? ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತೇನ್ರಿ, ಭಾಳ ಅಂದ್ರೆ ಎಲ್ಲ ಹೆಣ್ಮಕ್ಳು ಅದಾವೆ, ಹೆಣ್ಮಕ್ಳು ಮಟೀರಿಯಲ್ಸ್ ಅದಾವೆ. ಗಂಡ್ಮಕ್ಳು ಅಷ್ಟು ಇಲ್ಲೇ ಇಲ್ರಿ, ಏನು ಇಲ್ಲ, ಬರೀ ಎಲ್ಲ ಹೆಣ್ಮಕ್ಳು ಥಿಂಗ್ಸ್ ಅದಾವೆ ಇಲ್ಲೇ, ಬ್ಯಾಗು, ಡ್ರೆಸ್ಸು. ಬಟ್ ನನಗಿಲ್ಲಿ ಪರ್ಸ್ನಲಿ ಏನು ಫೀಲ್ ಅನ್ನಿಸ್ತಂತಂದ್ರೆ, ಇಲ್ಲಿ ಡ್ರೆಸ್ ಎಲ್ಲ ಓಕೆ, ಬಟ್ ಇವೆಲ್ಲ ಆರ್ನಾಮೆಂಟ್ಸು, ಜ್ಯುವೆಲರಿ ಸೆಟ್ಸ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತದೆ. ಕಮರ್ಷಿಯಲ್ ಸ್ಟ್ರೀಟ್ ನೋಡ್ಬೇಕು ಅನ್ನೋದು ಒಂದು ಆಸೆ ಇತ್ತು, ಯಾಕಂದ್ರೆ ರೀಲ್ಸ್ ಒಳಗೆಲ್ಲ ನೋಡ್ತಿದ್ದಲ್ಲ. ಸೊ ಹಿಂಗಾಗಿ ಅದು ಇವತ್ತು ಫೈನಲಿ ಕೌಂಟ್ರ್ ಆತ. ಆಮೇಲೆ ಅಲ್ಲೇ ಪಾನಿಪುರಿ ತಿಂದ್ವಿ ರೀ. ಆ್ಯಕ್ಚುಲಿ ಪಾನಿಪುರಿ ತಿಂದು ಬಂದ್ವಿ. ಸೊ ಹಿಂಗಾಗಿ ಸ್ವಲ್ಪ ಏನಾದರೂ ಡ್ರಿಂಕ್ಸ್ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಲಸ್ಸಿ ತೊಗೊಂಡ್ವಿ. ಇದು ನೋಡ್ರಿ ನಮ್ದು ಸ್ವೀಟ್ ಲಸ್ಸಿ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಯಾರಿಲ್ಲ, ಫುಲ್ ಒಳ್ಳೆ ಸೈಂಟಿಸ್ಟ್ ಬರ್ದಾರಲ್ಲೇ, ಸೈಂಟಿಸ್ಟ್ ನೇಮ್ ಬರ್ದಂಗೆ ಚೆನ್ನಾಗೈತಿ, ಮಸ್ತ್ ಐತಿ. ಯಾವುದಿದು? ಶ್ರೀರಾಜ್ ಲಸ್ಸಿ ಬಾರ್. ಹೆಂಗೈತ್ರಿ? ಫಸ್ಟ್ ಸಿಪ್ ಕುಡಿದ್ರಲ್ಲ, ಚೆನ್ನಾಗೈತಾ? ವರ್ತ? ಅಲ್ಲಿ ಹಂಗಿಲ್ಲ ಸಿಗಲ್ಲ ಬಿಡ್ರಿ. ಅಲ್ಲಿ ಸಿದ್ದರಾಮಯ್ಯದ ಮುಂದೆ ಕುಡಿದಿದ್ವಲ್ಲ, ಅದು ಮಾತ್ರ ಬೆಂಕಿ ಬಿಡ್ರಿ ಅದು. ಟೂಟಿ ಫ್ರೂಟಿ. ಅದ ಮತ್ತು ಡ್ರೈ ಫ್ರೂಟ್ ಜಾಸ್ತಿ ಅದ, ಅದಕ್ಕೆ ಮತ್ತೆ ದುಡ್ಡು ಜಾಸ್ತಿ. ಅಲ್ಲಿ 30 ರೂಪಾಯಿಗೆ ಎಲ್ಲ ಹಾಕೊಡ್ತಾರ. ಹೌದು. ಫೈನಲಿ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೊಂಟ್ವಿ ನೋಡ್ರಿ. ಟೈಮ್ ಅರೌಂಡ್ 7 o'clock ಹಿಂಗೆ ಬಂದಿದ್ವಿ. ಇವಾಗ 9:20 ಏನೋ ಹಿಂಗಾತ. ಇವಾಗ ಮನೆ ಕಡೆ ಹೊಂಟಿವಿ ನೋಡ್ರಿ. ಫೈನಲಿ ಮನೆಗೆ ಕಮರ್ಷಿಯಲ್ ಸ್ಟ್ರೀಟ್ ಒಳಗೆ ಇದೊಂದು ಸರ ತೊಗೊಂಡೇನ್ರಿ. ಆಮೇಲೆ ಇದೊಂದು ಸೆಟ್ ಬ್ಯಾಂಗಲ್ಸ್ ತೊಗೊಂಡೆ. ನೆಕ್ಸ್ಟ್ ಇದೊಂದು ಸ್ಟಿಕ್ಕರ್ ಪಾಕೆಟ್, ಆಮೇಲೆ ಆ್ಯಂಡ್ ಈ ಬ್ಯಾಗ್ ಒಂದು ಪರ್ಚೇಸ್ ಮಾಡಿದೆ ನೋಡ್ರಿ. ಹೆಂಗದವಂತ ಕಮೆಂಟ್ ಮಾಡಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಸಿಗ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.